ಜನ್ಮದಲ್ಲಿ ಮತ್ತೆ ನಾವು ಯಾವತ್ತು ಭೇಟಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಸೇವಂತಿ, ದಯವಿಟ್ಟು ಇಂಥ ಮಾತೆಲ್ಲ ಆಡ್ಬೇಡ ಅಮ್ಮ. ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆಡ್ಬೇಡ ಅಂತ ಮಾತುಗಳನ್ನ ನೀನು. ನನ್ನ ಹಣೆ ಬರಹನ ಅಡ್ಡ ದಿಡ್ಡಿ ಬೇಕಾ ಬಿಟ್ಟಿ ಬರ್ದಿರೋ ಆ ದೇವ್ರಿಗೇನೆ ನನ್ನ ಹಣೆ ಬರಹನ ಬದಲಾಯಿಸೋ ಶಕ್ತಿ ಇಲ್ಲ ಅತ್ತೆ. ನೋಡಿ, ಇನ್ಮೇಲೆ ಏನೇ ಆಗ್ಲಿ ಅದನ್ನ ನೀವು ಸುಮ್ಮನೆ ನೋಡ್ತಾ ಹೋಗಿ. ಆದ್ರೆ ಮನೆ ಬಿಟ್ಟು ಹೋಗುವಾಗ ಈ ಅಶ್ವಿನ್ ಪೂಜಾ ವಿಷಯದಲ್ಲಿ ನನ್ ಮೇಲಿರೋ ಕಳಂಕನ ಕಳ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ನೀವು ಸಹಾಯ ಮಾಡೋದಾದ್ರೆ ಕೊಲೆಗಾರ್ತಿ ನಾನಲ್ಲ ಅನ್ನೋ ಸಂತೋಷದಲ್ಲಿ ಹಲೋ ಮಣಿ, ಎಂತ ಕೆಲಸ ಮಾಡಕ್ ಹೊರಟಿದ್ಯಾ ಕರ್ಣ? ಅವಳು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗೋದು ನಿನ್ಗಿಷ್ಟ ಇಲ್ವಾ? ಆಸೆ ಇರೋದಕ್ಕೆ ತಾನೇ ಅತ್ತೆ. ನನಗೆ ಕಷ್ಟ ಆದ್ರೂ ಅವಳನ್ನ ಅಷ್ಟು ದೂರದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಬಂದಿರೋದು. ಅದ್ ಸರಿ, ನೀವ್ ಯಾಕೆ ಫೋನ್ ಕಟ್ ಮಾಡಿದ್ರಿ? ಅವಳು ಮಗುನ ಕೊಲ್ಲಕ್ ಹೋಗಿರೋ ವಿಚಾರ ಹೇಳದಕ್ ತಾನೇ ನೀನ್ ಅವಳಿಗೆ ಫೋನ್ ಮಾಡಿರೋದು? ಹೌದು. ಯಾಕೆ? ಅವಳ ಮನ್ಸಿಗೆ ಇನ್ನಷ್ಟು ನೋವು ಮಾಡೋದಕ್ಕ? ಅಲ್ಲ ಕರ್ಣ, ಅಷ್ಟು ದಿವಸದಿಂದ ನಾನು ಅವಳ ಹತ್ರ ಮಾತಾಡ್ಬೇಕು, ಒಂದೇ ಒಂದ್ಸಲಿ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಮನೆಯವ್ರ ಹತ್ರ ಎಲ್ರ ಹತ್ರನೂ ನಾನು ಬೇಡ್ಕೊಂಡೆ, ನಿನ್ನ ಹತ್ರನೂ ನಾನು ಕೇಳ್ಕೊಂಡೆ. ಆಗೆಲ್ಲ ಅವಳ ಆರೋಗ್ಯದ ನೆಪ ಹೇಳಿ ನನ್ನನ್ನು ಅವಾಯ್ಡ್ ಮಾಡಿದ್ರಿ. ಈಗ ತಾನೇ ರಿಕವರಿ ಆಗ್ತಿದ್ದಾಳೆ, ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ನೀನೇನ್ ಮಾಡ್ತಿರೋದ್ ನೀನು? ಯಾವ ಮಗು ಬಗ್ಗೆ ಅವಳು ಭಯ ಪಡ್ತಾ ತನ್ನ ಮಾನಸಿಕ ಸ್ಥಿತಿನ ಕಳ್ಕೊಂಡ್ಲೋ ಅದೇ ಮಗು ಬಗ್ಗೆ ಪ್ರಶ್ನೆ ಕೇಳಿ ಅವಳ ಮಾನಸಿಕ ಒತ್ತಡನ ಜಾಸ್ತಿ ಮಾಡಕ್ ಹೊರಟಿದ್ಯಲ್ಲ. ಅತ್ತೆ, ಅವತ್ತೇನಾದ್ರೂ ಆ ಮಗು ಆ ಫುಡ್ ತಿಂದಿದ್ರೆ ಏನಾಗ್ತಿತ್ತು ಅಂತ ನೆನ್ಸ್ಕೊಂಡ್ರೇನೆ ಭಯ ಆಗ್ತಿದೆ. ಇನ್ನು ಈ ವಿಷಯನ ಅವಳ ಹತ್ರ ಕೇಳ್ದೆ ಹೇಗಿರ್ಲಿ? ಕರ್ಣ, ಅವಳು ಸಂಪೂರ್ಣವಾಗಿ ಗುಣ ಆಗಿ ಮನೆಗ್ ಬರೋ ತನಕ ಈ ವಿಷಯ ಅವಳು ಗೊತ್ತಾಗದೇ ಇರೋದೇ ವಾಸಿ. ನೋಡು, ಅವಳ ಮನ್ಸು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮ. ಅವಳ ಹತ್ರ ಒಂದ್ ಮಾತ್ ಜಾಸ್ತಿ ಆಡಿದ್ರು ಕಷ್ಟ, ಕಡಿಮೆ ಆಡಿದ್ರು ಕಷ್ಟ. ಅದ್ ನಿನ್ಗೂ ಗೊತ್ತಿದೆ ಅಲ್ವೇನೋ? ಹೌದು ಅತ್ತೆ, ಆದ್ರೆ ನಾನು ಇವಾಗ ಏನ್ ಮಾಡ್ಲಿ? ನೀನೇನು ಮಾಡಕ್ ಹೋಗ್ಬೇಡ, ಸುಮ್ನೆ ಇದ್ಬಿಡು. ಅವಳು ಆ ಕೆಲ್ಸ ಮಾಡ್ಬೇಕಾದ್ರೆ ಅವಳ ತಲೆ ಸರಿ ಇರ್ಲಿಲ್ಲ, ಅದೆಲ್ರಿಗೂ ಗೊತ್ತಿರೋ ವಿಷಯನೇ. ಅದನ್ನೇ ಮತ್ತೆ ಅವಳ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋ ಅಗತ್ಯ ಏನಿದೆ? ಅಲ್ಲ, ಅವಳ ಟ್ರೀಟ್ಮೆಂಟ್ಗೆ ಏನಾದ್ರೂ ಹೆಲ್ಪ್ ಆಗುತ್ತಾ ಅಂತ. ನೋಡು, ಅದನ್ ಬೇಕಾದ್ರೆ ನೀನ್ ಡಾಕ್ಟರ್ ಹತ್ರ ಮಾತಾಡು. ಅದನ್ ಬಿಟ್ಟು ಈಗೀಗ ಅಲ್ಪ ಸ್ವಲ್ಪ ಚೇತರಿಸ್ಕೊಳ್ತಿರೋ ಪ್ರಿಯನ್ ಮೇಲೆ ನೀನ್ ಪ್ರಯೋಗ ಮಾಡಕ್ ಹೋಗ್ಬೇಡ. ಅವಳು ಖಂಡಿತ ಮತ್ತೆ ಡಿಸ್ಟರ್ಬ್ ಆಗ್ತಾಳೆ. ಅಲ್ಲಿ ಅಕ್ಕಪಕ್ಕ ಜಗಮಗ ಅಂತ ಹೊಳಿತಿರೋ ನಕ್ಷತ್ರಗಳು ಅಪ್ಪ ಅಮ್ಮ. ಇಲ್ಲಿ ಒಂಟಿಯಾಗಿ ನನ್ನನ್ನೇ ನೋಡ್ತಾ ಇರೋ ನಕ್ಷತ್ರ ಅಕ್ಕ. ಆದ್ರೆ ಅಕ್ಕ ಯಾಕೋ ಅಳ್ತಿರೋ ಹಾಗಿದೆಯಲ್ಲ? ಏ ಅಕ್ಕ, ಏನೇ ಆಯ್ತು? ಯಾಕೆ ಅಳ್ತಿದ್ಯಾ? ಇನ್ನಿನಾಳು ಹಾಗಿಲ್ಲ ಕಣೆ, ಆ ಕಾಲ ಎಲ್ಲ ಮುಗ್ದೋಯ್ತು. ಇನ್ನೇನೇ ಇದ್ರೂ ನಿಮಿಷ ನಿಮಿಷಕ್ಕೂ ಸಂತೋಷ ಪಡ್ಬೇಕು, ಕೇಕೆ ಹಾಕಿ ನಗ್ಬೇಕು. ಯಾಕೆ ಗೊತ್ತಾ? ನಾನು ನನ್ನ ಸೇಡಿನ 2ನೇ ಹೆಜ್ಜೆ ಕೂಡ ಇಡ್ತಾ ಇದ್ದೀನಿ. ನಾಳೆ ಬೆಳಿಕರಿತಿದ್ದ ಹಾಗೆ ಬಳೆಗಾರ ಬರ್ತಾನೆ. ಕೆಂಪು, ಹಸಿರು, ನೀಲಿ, ಹಳದಿ ಅಂತೆಲ್ಲ ಚಿತ್ರ ವಿಚಿತ್ರವಾದ ಬಣ್ಣ ಬಣ್ಣ ಬಳೆಗಳು ತರ್ತಾನೆ. ಹೇಯ್ ಕಳ್ಳಿ, ನೀನು ಗೊತ್ತಾಗೋಯ್ತಲ್ಲ ನಿನ್ಗೆ? ಕರೆಕ್ಟ್ ಕಣೆ. ಎಲ್ರೂ ಸೇರಿ ನಾಳೆ ನನಗೆ ಬಳೆ ಶಾಸ್ತ್ರ ಮಾಡ್ತಿದ್ದಾರೆ. ಎಂತ ವಿಪರ್ಯಾಸ ಅಲ್ವಾ? ಆವತ್ತು ನಿನಗೆ ಕಬ್ಣದ ಬಳೆಗಳು ತೋರಿಸಿದ ಕೈಗಳೇ ನಾಳೆ ನನಗೆ ಗಾಜಿನ ಬಳೆಗಳು ತೋರಿಸಿ ಅವ್ರ ಸಮಾಧಿ ಕಟ್ಟೋದಕ್ಕೆ ಅವರೇ ಹಳ್ಳ ತೋಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ನೀನ್ ಖುಷಿ ಪಡ್ಬೇಕು. ಅಲ್ಲಿಂದನೇ ನನಗೆ ಹಾರೈಸ್ಬೇಕು. ಲವ್ ಯು ಕಣೆ ಅಕ್ಕ. ಯಾರಿಗೆ ಮುತ್ತು ಕೊಡ್ತಾ ಇರೋದು?
ಆಂಟಿ ಅದು ನಾಳೆ ಬಳೆ ಶಾಸ್ತ್ರ ಇದೆ ಅಲ್ವಾ? ಹಾ ಇದೆ. ಅದಕ್ಕೆ ಅದಕ್ಕೆ ನಮ್ಮಮ್ಮನ್ನ ಅರ್ಧ ಆಯಸ್ಸಿಗೆ ಬಿಟ್ಟೋಗಿರೋ ನಮ್ಮಪ್ಪ ನೆನ್ಪಾದ್ರು. ನೋಡಿ, ಅಲ್ಲಿ ನೋಡಿ, ಅವ್ರೀಗ ನಕ್ಷತ್ರ ಆಗಿದಾರ ಆಂಟಿ. ಅದಕ್ಕೆ ಅಲ್ಲಿಂದನೇ ನನಗೆ ಆಶೀರ್ವಾದ ಮಾಡು ಅಂತ ಬೇಡ್ಕೋತಿದ್ದೆ. ಹೌದಾ? ಸರಿ ಸರಿ. ಅವರಿದ್ದಿದ್ರೆ ತುಂಬಾನೇ ಸಂತೋಷ ಪಡ್ತಿದ್ರು. ಬೇಜಾರ್ ಮಾಡ್ಕೋಬೇಡ, ಅವ್ರ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ ಮೀರಾ. ಮೀರಾ, ನನ್ಗೆ ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು, ಮಾಡ್ತೀಯಾ? ಸಹಾಯನಾ? ಹೇಳಿ ಆಂಟಿ. ಇಷ್ಟು ದಿನ ಪೂಜಾ ಮಗುನ ಸಾಯಿಸಿದ್ದು ಸೇವಂತಿನಿ ಅಂತ ನಾನು ನಂಬಿದ್ದೆ. ಆದ್ರೆ ಅವಳ ಅಮಾಯಕಳು, ಎಲ್ರೂ ಪ್ರೀತಿಸೋ ಮನ್ಸಿರೋಳು. ದ್ವೇಷ ಅನ್ನೋದು ಅವಳ ಹತ್ರಕ್ಕೂ ಸುಳಿಯಲ್ಲ. ಒಂದಿರುವೆ ಸಾಯಿಸೋದಕ್ಕೂ ಸೇವಂತಿ ಹಿಂದೆ ಮುಂದೆ ನೋಡ್ತಾಳೆ. ಅಂತದ್ರಲ್ಲಿ ಒಂದ್ ಮಗು ಜೀವ ತೆಗಿತಾಳ? ಖಂಡಿತವಾಗ್ಲೂ ಇಲ್ಲ. ನನ್ ಬುದ್ಧಿಗೆ ಏನ್ ಬಂದಿತ್ತೋ ಏನೋ, ಅಶ್ವಿನ್ ಹೇಳಿದಕ್ಕೆಲ್ಲ ತಾಳ ಹಾಕ್ತಾ ಬಂದೆ. ಅದೇ ನಾನ್ ಮಾಡಿದ ದೊಡ್ಡ ತಪ್ಪು. ಅದೇಗಂಟಿ ಇಷ್ಟು ದಿನ ಇಲ್ದೇ ಇರೋ ನಮ್ಗೆ ಈಗ ಸಡನ್ ಆಗಿ ಬಂತು? ಅದಿರ್ಲಿ, ಪೂಜಂಗೆ ಪ್ರೋಟೀನ್ ಪೌಡರ್ ಮಿಕ್ಸ್ ಮಾಡ್ಕೊಡ್ತಿದ್ದು ಸೇವಂತಿ ಮೇಡಮ್ ಅಲ್ವಾ? ಬೇರೆ ಯಾರೋ ಕೊಡೋದಕ್ ಚಾನ್ಸೇ ಇಲ್ವಲ್ಲ ಆಂಟಿ? ಹಾಗೆ ಸೇವಂತಿ ಇಂತ ಕೆಲಸ ಮಾಡೋಕೆ ಚಾನ್ಸೇ ಇಲ್ಲ. ಯಾರೋ ಬೇಕು ಅಂತಾನೆ ಇಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿದ್ದಾರೆ. ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತಾನೆ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಅವರು ಒಳಗಿನವರ ಹೊರಗಿನವರ ಅಂತ ಪತ್ತೆ ಹಚ್ಚಿದ್ರೇನೆ ಎಲ್ಲ ಗೊತ್ತಾಗೋದು. ಮೀರಾ, ಸೇವಂತಿ ಜಾಸ್ತಿ ದಿನ ಇಲ್ಲಿರಲ್ಲ. ನೀನ್ ಮದ್ವೆ ಆಗಿದ ತಕ್ಷಣ ಹೊರಟೋಗ್ತಾಳೆ. ಅವಳು ಹೋಗ್ಬೇಕಾದ್ರೂ ನಾವು ನೆಮ್ಮದಿಯಿಂದ ಅವಳನ್ನ ಕಳಿಸ್ಕೊಡ್ಬೇಕಲ್ವಾ? ಅದಕ್ಕೆ ಮೀರಾ, ಇವತ್ ನೀನ್ ಹೇಗೆ ಸೇವಂತಿದು ಏನು ತಪ್ಪಿಲ್ಲ ಅಂತ ಸಾಬೀತ್ ಮಾಡ್ದ್ಯೋ, ಅದೇ ರೀತಿ ಸೇವಂತಿ ಮಗುನ ಸಾಯಿಸಿಲ್ಲ ಅಂತ ಪೂಜಾಗೆ ಮತ್ತೆ ಅಶ್ವಿನ್ಗೆ ಅರ್ಥ ಮಾಡಿಸ್ತೀಯಾ? ಖಂಡಿತ ಅರ್ಥ ಮಾಡಿಸ್ತೀನಿ. ನನಗ್ ಬದುಕು ಕೊಡೋದಕ್ಕೆ ಸೇವಂತಿ ಮೇಡಮು ತಮ್ಮ ಬದುಕನ್ನೇ ಬಿಟ್ಕೊಟ್ಟಿದ್ದಾರೆ. ಅವ್ರಿಗ್ ನಾನು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಅವ್ರು ಮಾಡಿ ತ್ಯಾಗಕ್ಕೆ ಅರ್ಥನೇ ಇಲ್ದೇ ಇರೋ ಹಾಗಾಗ್ಬಿಡುತ್ತೆ. ನಾನು ಈಗ್ಲೇ ಹೋಗಿ ಅಶ್ವಿನ್ ಹತ್ರ ಮಾತಾಡಿ ನಿಮಗ್ ತಿಳಿಸ್ತೀನಿ. ಅಷ್ಟು ಮಾಡು ಮೀರಾ. ಥ್ಯಾಂಕ್ ಯು.